ಲೋಕಸಭಾ ಚುನಾವಣೆ ಏನಾಗುತ್ತೆ? ಅಷ್ಟೇ ಪ್ರಮುಖವಾದ ಪ್ರಶ್ನೆ ಕನ್ನಡಿಗರಿಗೆ, ಕರ್ನಾಟಕದಲ್ಲಿ ಏನಾಗುತ್ತೆ? ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ 20 ಕ್ಷೇತ್ರಗಳನ್ನು ಗೆಲ್ತೀವಿ, ಒಂದು ಹೆಚ್ಚು ಕಡಿಮೆ ಆಗಬಹುದು. ಬಿಜೆಪಿಯವರು 28ಕ್ಕೆ 28 ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರವರು ಏನೇ ಹೇಳಿಕೊಂಡ್ರೂ ಕೂಡ ಕಾಂಗ್ರೆಸ್ಸಿಗೆ ಕಳೆದ ಸಲಕ್ಕೆ ಹೋಲಿಸಿದರೆ ಹೆಚ್ಚು ಸ್ಥಾನಗಳು ಬರಬಹುದಾದ ರಾಜ್ಯಗಳ ಪಟ್ಟಿ ಮಾಡಿದ್ರೆ ಅದರಲ್ಲಿ ಅನ್ಡೌಟೆಡ್ಲಿ ಕರ್ನಾಟಕ ಬರುತ್ತೆ. ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಿಜೆಪಿಯವರು ಒಪ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ಮಾತು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಯಾವ ರಾಜ್ಯದಲ್ಲಿ ಗೆಲ್ಲಬಹುದು ಅಂತ ಕೇಳಿದ್ರೆ ಆ ಪಟ್ಟಿಯಲ್ಲಿ ಕರ್ನಾಟಕ ಬರುತ್ತೆ. ಎಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ದಟ್ ಈಸ್ ಮ್ಯಾಟರ್ ಆಫ್ ಡಿಬೇಟ್. ಆದರೆ ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಡೆಫಿನೆಟ್ಲಿ ಗೆಲ್ಲುತ್ತೆ. ಆ ಸ್ಥಾನಗಳ ಸಂಖ್ಯೆ ಸಾಧ್ಯ ಆದಷ್ಟು ಕಡಿಮೆಯಾಗಬೇಕು, ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳ ಸಂಖ್ಯೆ ಸಾಧ್ಯ ಆದಷ್ಟು ಕಡಿಮೆಯಾಗಬೇಕು ಅನ್ನುವ ಕಾರಣಕ್ಕೆ ಬಿಜೆಪಿಯವರು JDS ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. JDS 3 ಕ್ಷೇತ್ರಗಳನ್ನು ಕೇಳ್ತಾ ಇದೆ, ಬಿಜೆಪಿಯವರು 2 ಕೊಡ್ತೀವಿ ಅಂತಿದ್ದಾರೆ. ನಾಳೆ ರಾತ್ರಿ ಅಷ್ಟೊತ್ತಿಗೆ ಅದು ಫೈನಲ್ ಆಗಬಹುದು. ಯಾವ ಕ್ಷೇತ್ರ ಮತ್ತು ಎಷ್ಟು ಕ್ಷೇತ್ರ ಅನ್ನೋದು ನಾಳೆ ರಾತ್ರಿ ಅಷ್ಟೊತ್ತಿಗೆ ಫೈನಲ್ ಆಗುವ ಸಾಧ್ಯತೆ ಇದೆ. 2014 ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾದಂಥ ಚುನಾವಣೆ ಇದು. ಬಿಜೆಪಿ 17 ಕ್ಷೇತ್ರಗಳನ್ನು ಗೆಲ್ತು. 28ರ ಪೈಕಿ ಬಿಜೆಪಿ ಗೆದ್ದಿದ್ದು 17 ಮತ್ತು 2009ಕ್ಕೆ ಹೋಲಿಸಿದರೆ 2 ಕ್ಷೇತ್ರಗಳನ್ನು ಕಡಿಮೆ ಗೆಲ್ತು ಬಿಜೆಪಿ. 2014ರಲ್ಲಿ ಮೋದಿ ಅಲೆಯ ಮಧ್ಯದಲ್ಲಿ ಬಿಜೆಪಿಯವರು 2 ಸ್ಥಾನಗಳನ್ನು ಕಳ್ಕೊಂಡ್ರು. 2009ರಲ್ಲಿ 19 ಗೆದ್ದಿದ್ದು. ಆದರೆ ಬಿಜೆಪಿಯ ವೋಟ್ ಶೇರ್ 43% ಆಯಿತು. 43% ಆಯಿತು. ಕಾಂಗ್ರೆಸ್ 9 ಸ್ಥಾನಗಳನ್ನು ಗೆಲ್ತು. 2009ಕ್ಕೆ ಹೋಲಿಸಿದರೆ 2014ರಲ್ಲಿ ಕಾಂಗ್ರೆಸ್ 3 ಸ್ಥಾನಗಳನ್ನು ಹೆಚ್ಚಿಗೆ ಗೆಲ್ತು. ಬಿಜೆಪಿ 17, ಕಾಂಗ್ರೆಸ್ 9. ಇದು 2014ರ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀವಿ. JDS 2, ಕಾಂಗ್ರೆಸ್ 9, ಬಿಜೆಪಿ 17. 2009ಕ್ಕೆ ಹೋಲಿಸಿದರೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಬಿಜೆಪಿಯ ಸಂಖ್ಯೆಗಳು 2 ಕಡಿಮೆ ಆದವು. 2009ರ ಚುನಾವಣೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ 19 ಕ್ಷೇತ್ರ ಗೆದ್ದಿತ್ತು. 2014ರಲ್ಲಿ 17ಕ್ಕೆ ಬಂತು. 2009ರಲ್ಲಿ ಕಾಂಗ್ರೆಸ್ಸು 12 ಕ್ಷೇತ್ರಗಳನ್ನು ಗೆದ್ದಿತ್ತು. 6 ಗೆದ್ದಿತ್ತು. 6 ಕ್ಷೇತ್ರಗಳನ್ನು ಗೆದ್ದಿತ್ತು. 9 ಆಯಿತು. 41% ವೋಟ್ ಶೇರ್. JDS 2 ಗೆಲ್ತು, 11% ಮತ. 2019ಕ್ಕೆ ಬಂದರೆ ರಾಜ್ಯದಲ್ಲಿ ರಾಜಕೀಯ ವಾತಾವರಣ ಪೂರ್ತಿ ಬದಲಾಗಿತ್ತು. ಕಾಂಗ್ರೆಸ್ JDS ಮೈತ್ರಿಯಾಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. 2019ರ ಲೋಕಸಭಾ ಚುನಾವಣೆ ಬಂತು. ಬಿಜೆಪಿ 25 ಗೆಲ್ತು. 2014ಕ್ಕೆ ಹೋಲಿಸಿದರೆ 8+ ಆಯ್ತು ಅವ್ರಿಗೆ. 8+ ಆಯಿತು. ಕಾಂಗ್ರೆಸ್ ಗೆದ್ದಿದ್ದು ಒಂದೇ, ಬೆಂಗಳೂರು ಗ್ರಾಮೀಣ, DK ಸುರೇಶ್ ಅವರು. JDS 1 ಗೆಲ್ತು, ಪಕ್ಷೇತರ ಮಂಡ್ಯದಿಂದ ಸುಮಲತಾ ಅವರು ಗೆದ್ದರು. ಬಿಜೆಪಿಯ ವೋಟ್ ಶೇರ್ 50 ಕ್ರಾಸ್ ಆಯಿತು. 2019ರಲ್ಲಿ 53% ವೋಟ್ ಶೇರು. 2014ಕ್ಕೆ ಹೋಲಿಸಿದರೆ 10% ವೋಟ್ ಶೇರ್ ಬಿಜೆಪಿಯದ್ದು ಜಾಸ್ತಿ ಆಯಿತು. ಕಾಂಗ್ರೆಸ್ 32% ವೋಟ್ ಶೇರು. ಸ್ಟ್ರೇಟ್ ಅವೇ ಕಾಂಗ್ರೆಸ್ 9% ವೋಟ್ ಶೇರನ್ನು 2019ರಲ್ಲಿ ಕಳೆದುಕೊಂಡಿತು. JDS 1% ವೋಟ್ ಶೇರ್ ಕಳೆದುಕೊಂಡಿತು. JDSನ 1% ವೋಟ್ ಶೇರ್ ಬಿಜೆಪಿಗೆ ಹೋಯಿತು. ಕಾಂಗ್ರೆಸ್ನ 9% ವೋಟ್ ಶೇರ್ ಬಿಜೆಪಿಗೆ ಹೋಯಿತು. ಬಿಜೆಪಿ 53% ವೋಟ್ ಶೇರಿಗೆ ರೀಚ್ ಆಯಿತು. 2014 ಮತ್ತು 19ರ ಕಂಪ್ಯಾರಿಸನ್ ಅನ್ನು ನೋಡ್ತಾ ಇದ್ದೀರಿ. 17 ಇತ್ತು 2014ರಲ್ಲಿ, ಬಿಜೆಪಿ 25ಕ್ಕೆ ಬಂತು. 2019ರಲ್ಲಿ ಕಾಂಗ್ರೆಸ್ 9 ಇತ್ತು 2014ರಲ್ಲಿ, 2019ರಲ್ಲಿ 1 ಸ್ಥಾನಕ್ಕೆ ಬಂತು. JDS 2 ಕ್ಷೇತ್ರಗಳಲ್ಲಿ ಗೆದ್ದಿತ್ತು, 1 ಕ್ಷೇತ್ರಕ್ಕೆ ಕುಸಿಯಿತು. ಪಕ್ಷೇತರರು ಯಾರೂ ಇರಲಿಲ್ಲ 2014ರಲ್ಲಿ. 2019ರಲ್ಲಿ ಸುಮಲತಾ ಅವರೊಬ್ಬರು ಗೆದ್ದರು. ದಿಸ್ ಇಸ್ ದ ನಂಬರ್. ಪ್ರಶಾಂತ್, ರಮೇಶ್ ಬಾಬು ಅವರು ಮಾತನಾಡಿದ ನಂತರ ಏನು ಹೇಳಬೇಕು ಅಂತಿದ್ರಿ ನೀವು? ಎಲ್ಲಿ ಸ್ಕೋಪ್ ಎಲ್ಲಿದೆ ರೀ? ಅಂದರೆ 20 ಗೆಲ್ತೀವಿ ಅನ್ನುವ ಕಾಂಗ್ರೆಸ್ಸು, 28ಕ್ಕೆ 28 ಗೆಲ್ತೀವಿ ಅನ್ನುವ ಬಿಜೆಪಿ. ಅಲ್ಲ, ನಾನು ನೋಡಿ, ರಾಜಕೀಯ ಪಕ್ಷಗಳು ಎಷ್ಟು ಹೇಳ್ತವೆ ಅನ್ನೋದು ನಾನು ಹೇಗೆ ತೆಗೆದುಕೊಳ್ತೀನಿ ಅಂತಂದರೆ, ನಾವೆಲ್ಲ 10th ಪರೀಕ್ಷೆ ಬರುವಾಗ ಮ್ಯಾಥ್ಸ್ ಪೇಪರ್ ಇದ್ದರೆ ನಮ್ಮ ತಂದೆ ಹೇಳ್ತಾಯಿದ್ರು 100 ಔಟ್ ಆಫ್ 100 ತಗೋ ಅಂತ. ಅಂದರೆ ಅಟ್ಲೀಸ್ಟ್ 92, 93 ಮುಟ್ಟು ಅಂತ ಇರುತ್ತೆ. ಹಾಗಾಗಿ ರಾಜಕೀಯ ಪಕ್ಷಗಳು 28 ಕ್ಲೇಮ್ ಮಾಡೋದು, BJP 400 ಕ್ಲೇಮ್ ಮಾಡೋದು,
ಕಾಂಗ್ರೆಸ್ನವ್ರು ಕರ್ನಾಟಕದಲ್ಲಿ ನಾವು 20ರವರೆಗೆ ಹೋಗ್ತೀವಿ ಅಂತದ್ದು ಕ್ಲೇಮ್ ಮಾಡೋದ್ರನ್ನ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅಂತಿಮವಾಗಿ ಚುನಾವಣೆಗಳನ್ನು ಎದುರಿಸುವಾಗ ಕಾರ್ಯಕರ್ತರಿಗೆ ಮತದಾರರಿಗೆ ಒಂದು ಹೈಯರ್ ಟಾರ್ಗೆಟನ್ನು ಇಡಬೇಕಾಗತ್ತೆ. ನಿಜ ನಿಜ. ಆ ದೃಷ್ಟಿಯಿಂದ ನಾನು ಈ ಟಾರ್ಗೆಟ್ಗಳನ್ನು ನೋಡ್ತೀನಿ. ಈ ಕರ್ನಾಟಕದಲ್ಲಿ BJP ಹೇಳ್ತಾ ಇತ್ತು 150 ಪಾರ್ 150 ಪಾರ್ 130 ಪಾರ್ 65ಕ್ಕೆ ಬಂದರು. ಅಂದರೆ ಅದು ರಿಯಲಿಸ್ಟಿಕ್ ಆಗಿ ಇರೋಲ್ಲ ಅವ್ರ ಕ್ಲೇಮ್ಗಳು ಚುನಾವಣೆ ಮುಂಚೆ ಅಂತ. ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದರೆ ಅಜಿತ್, ನನಗನ್ಸುತ್ತೆ 2019 24ರ ಚುನಾವಣೆಗೆ ಸ್ಟಾರ್ಟಿಂಗ್ ಪಾಯಿಂಟಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ನಾವೆಲ್ಲರೂ ಕೂಡ 24 ವಾತಾವರಣ ಬದಲಾಗಿ ಬೇರೆ ಇತ್ತು ಅಲ್ಲ, ಒಂದು ವಾತಾವರಣ ಬದಲಾಗಿದೆ, ಇನ್ನೊಂದು ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಏನಿತ್ತು ಅದು BJPಯನ್ನು 18ರ ಆಸುಪಾಸಿನಿಂದ 25ಕ್ಕೆ ತೆಗೆದುಕೊಂಡು. ಕರೆಕ್ಟ್. ಇಲ್ಲಾಂದ್ರೆ ನೀವು 2014ರ ಫಲಿತಾಂಶವನ್ನು ನೋಡಿದಾಗ BJP 17 ±17-18 ಇಸ್ ದ BJP's ಹೈಯೆಸ್ಟ್ ಥಿಂಗ್. ನನಗನ್ಸುತ್ತೆ ಅಜಿತ್, ಮುಂಬೈ ಕರ್ನಾಟಕ ನೀವು 2004ರಿಂದ ಚತುಷ್ಪಥ ರಸ್ತೆಯ ಕಾಮಗಾರಿ ಶುರುವಾದಾಗಿನಿಂದ ನೋಡಿ, ನಾನು ಅನೇಕ ಬಾರಿ ನೋಡ್ತಾ ಇರ್ತೀನಿ, ನೀವು ತುಮಕೂರಿನಿಂದ ಮುಂದೆ ನೀವು ವಿಜಾಪುರದವರೆಗೆ BJPಗೆ ಒಂದು ಅಡ್ವಾಂಟೇಜಸ್ ಪೊಸಿಷನ್ ಇರುತ್ತೆ. ಅಂದರೆ ಪುಣೆ ಬೆಂಗಳೂರು ರೋಡ್ ಏನು ಹಾದು ಹೋಗುತ್ತೆ ಅದರ ಅಕ್ಕಪಕ್ಕ ನೋಡಿ, ಕರಾವಳಿ BJPಗೆ ಒಂದು ಅಡ್ವಾಂಟೇಜಸ್ ಪೊಸಿಷನ್. ಈ ಬಾರಿ ಕೂಡ ನನಗನ್ನಿಸ್ತಕ್ಕಂಥದ್ದು ಅಜಿತ್, ಮಧ್ಯ ಕರ್ನಾಟಕದ ಚಿತ್ರದುರ್ಗ ಒಂದು ಹೊರತುಪಡಿಸಿದ ಶಿವಮೊಗ್ಗ, ದಾವಣಗೆರೆ, ಮುಂಬೈ ಕರ್ನಾಟಕದ ಅಷ್ಟು ಸೀಟ್ಗಳು ಮತ್ತು ಕರಾವಳಿಯಲ್ಲಿ BJPಗೆ ಒಂದು ಅಡ್ವಾಂಟೇಜ್ ಪೊಸಿಷನ್ ಇರುತ್ತೆ. ಅದಕ್ಕೆ ಹಿಂದುತ್ವ, ಮೋದಿ, BJPಯ ಸಂಘಟನೆ, ಲಿಂಗಾಯತರ ಕ್ರೋಢೀಕರಣ, ಅಲ್ಲಿ ಹಿಂದುಳಿದ ವರ್ಗಗಳ ಕ್ರೋಢೀಕರಣ, ಹಿಂದುತ್ವದ ಕಾರಣದಿಂದ BJP ಪರವಾಗಿ ಇವೆಲ್ಲವೂ ಕಾರಣ ಇರುತ್ತೆ. ಬೆಂಗಳೂರು ನಗರ ಒಂದು ಸ್ವಲ್ಪ BJPಗೆ ಅಡ್ವಾಂಟೇಜ್ ಪೊಸಿಷನ್ ಇರುತ್ತೆ, ಮೋದಿ ಕಾರಣದಿಂದ, ಇಲ್ಲಿನ ಡೆಮೋಗ್ರಫಿಯ ಕಾರಣದಿಂದ. ಆದರೆ ಹಳೆ ಮೈಸೂರಿನ 8 ಸೀಟ್ಗಳು, ಹೈದರಾಬಾದದ 5 ಸೀಟ್ಗಳೇನಿವೆ ಅವು ಆ್ಯಕ್ಚುಲಿ ಫೈಟ್ ನಡೀತಕ್ಕಂಥ ಕ್ಷೇತ್ರಗಳು ಅಂತ ಅನಿಸುತ್ತೆ. ಕಾಂಗ್ರೆಸ್ ಒಂದು ವೇಳೆ ಸ್ಟ್ರಾಟಜಿಯನ್ನು ಸರಿ ಮಾಡಿದ್ದೇ ಆದಲ್ಲಿ, BJP ಸ್ಟ್ರಾಟಜಿಗಳನ್ನು ತಪ್ಪು ಮಾಡಿದ್ದಲ್ಲಿ ಅದರ ನಷ್ಟ. ಸ್ವಲ್ಪ ಹೊತ್ತಿಗೆ ಮುಂಚೆ ಪಾಸಿಂಗ್ ರೆಫರೆನ್ಸ್ ರೀತಿಯಲ್ಲಿ ಹೇಳಿದ್ರೆ ನೀವು ರಾಮ ಮಂದಿರ ಲೋಕಾರ್ಪಣೆಯಾದ ಸಂದರ್ಭದಲ್ಲಿ BJP 23-24ರ ತನಕ ಗೆದ್ದು ಬಿಡುತ್ತೆ ಅನ್ನೋ ವಾತಾವರಣ ಇತ್ತು. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಮಾಡಿಕೊಳ್ತಾ ಇರುವ ಗೊಂದಲಗಳು ಕಾಂಗ್ರೆಸ್ಸಿಗೆ ಅಡ್ವಾಂಟೇಜ್ ಆಗಬಹುದು. ಒಂದು ನೋಡಿ, ರಾಮ ಮಂದಿರ ಕರ್ನಾಟಕದಲ್ಲಿ, ನಾನು ಅದಕ್ಕೆ ಹೇಳಿದೆ, ನಿಮಗೆ ಕರಾವಳಿ, ಮುಂಬೈ ಕರ್ನಾಟಕ ರಾಮ ಮಂದಿರದ ಇಫೆಕ್ಟ್ ನಿಶ್ಚಿತವಾಗಿರುತ್ತೆ. ಹಳೆ ಮೈಸೂರಿನಲ್ಲಿ ರಾಮ ಮಂದಿರದ ಹೋರಾಟದ ಸಂದರ್ಭದಲ್ಲಿ ಹಳೆ ಮೈಸೂರಿನಲ್ಲಿ BJP ಎಷ್ಟು ಸೀಟ್ಗಳನ್ನ ಗೆದ್ದಿತ್ತು? ಅಥವಾ ಹಿಂದುತ್ವದ ಕಾರಣದಿಂದ ಹಳೆ ಮೈಸೂರಿನಲ್ಲಿ ಯಾವಾಗ BJP ಸೀಟ್ಗಳನ್ನು ಗೆದ್ದಿತ್ತು? ಹೀಗಾಗಿ ಹಳೆ ಮೈಸೂರಿನಲ್ಲಿ ಒಂದು ರಿಯಲ್ ಫೈಟ್ ನಡೆಸುವ ಶಕ್ತಿ, ಸಂಘಟನೆ, ನಾಯಕತ್ವ ಕಾಂಗ್ರೆಸ್ಗಿದೆ. ಹೈದರಾಬಾದ್ ಕರ್ನಾಟಕದ ಡೆಮೋಗ್ರಫಿಯ ಕಾರಣದಿಂದ ಕೂಡ ಕಾಂಗ್ರೆಸ್ಗಲ್ಲೊಂದು ಅವಕಾಶ ಇದೆ. ನನಗನ್ಸುತ್ತೆ ನೋಡಿ ಅಜಿತ್, ನರೇಂದ್ರ ಮೋದಿಯವರ ಪರ್ಸೋನಾದ ಇಫೆಕ್ಟ್ BJPಗೆ ತನ್ನ ಗಟ್ಟಿ ಕ್ಷೇತ್ರಗಳಲ್ಲಾದರೆ ಕಾಂಗ್ರೆಸ್ ಏನು ಗ್ಯಾರಂಟಿ ಅನ್ನೋದನ್ನು ಹೇಳ್ತಾ ಇದೆ, ನಿಧಾನವಾಗಿ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ನನಗೆ ಸ್ಪೆಷಲಿ ಶಕ್ತಿ ಮತ್ತು ಈ ಮಹಿಳೆಯರಿಗೆ ಕೊಡ್ತಾರಲ್ಲ ಗೃಹಲಕ್ಷ್ಮಿ, ಆ BJPಯ ಸರ್ವೆ ಮಾಡ್ತಕ್ಕಂಥವ್ರು ನನಗೊಬ್ಬರು ಸಿಕ್ಕಿದ್ರು ಅಜಿತ್. ಲೆಟ್ ಇಸ್ ಬಿ ವೆರಿ ಫ್ರ್ಯಾಂಕ್. ಯಾಕಂದರೆ BJPಯ ಸರ್ವೆ ಮಾಡ್ತಕ್ಕಂಥವ್ರು ಒಬ್ಬರು ಸಿಕ್ಕಿದ್ರು. ಅವರು ನನಗೆ ಹೇಳಿದರು, ನಮಗೇನಾದರೂ ಕಟ್ಟಿ ಹಾಕುವ ಅಂಶಗಳು ಕರ್ನಾಟಕದಲ್ಲಿದ್ದರೆ ಗ್ಯಾರಂಟಿಗಳು, ತಳಮಟ್ಟದ ಕೆಲಸ ಮಾಡುವ ವರ್ಕಿಂಗ್ ಕ್ಲಾಸ್ ಮಹಿಳೆಯರಲ್ಲಿ ಗ್ಯಾರಂಟಿಗಳ ಸ್ಪಂದನೆ ಜಾಸ್ತಿ ಇದೆ ಅಂತಕ್ಕಂಥ. ಈಗ ನೀವು ನರೇಂದ್ರ ಮೋದಿ ಪರ್ಸೋನಾ ಮತ್ತು ಆ ಗ್ಯಾರಂಟಿಗಳಿಟ್ಟಾಗ ಅದು ನಿಮ್ಮ ಸಂಘಟನೆ, ಹಿಂದುತ್ವ, ರಾಷ್ಟ್ರೀಯತೆ, ರಾಮ ಮಂದಿರ ಅವು ಕೂಡ ಇದರ ಮೇಲೆ ಪರಿಣಾಮ ಬೀರುತ್ತೆ, ಯಾವ್ದು ಜಾಸ್ತಿ ತೂಗುತ್ತೆ ಅಂತ. ಹಾಗಾಗಿ ನನಗನ್ಸುತ್ತೆ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕ ಅದರ ಡೆಮೋಗ್ರಫಿ, ಲಿಂಗಾಯತ್ ಕನ್ಸಾಲ್ಟೇಷನ್ ಮೇ ಹೆಲ್ಪ್ BJP. ಕರಾವಳಿ ಇಟ್ ಮೇ ಹೆಲ್ಪ್ BJP, ಅಡ್ವಾಂಟೇಜ್ ಪೊಸಿಷನ್ನಲ್ಲಿರುತ್ತೆ. ಮಧ್ಯ ಕರ್ನಾಟಕ ಕೂಡ ಸ್ವಲ್ಪ ಮಟ್ಟಿಗೆ BJP ಕನ್ಸಾಲ್ಟೇಷನ್ ಆಗ್ಬೋದು. ಬಟ್ ಹಳೆ ಮೈಸೂರು ಅಂದರೆ ಬೆಂಗಳೂರು ಹೊರತುಪಡಿಸಿದ ಹಳೆ ಮೈಸೂರು ಮತ್ತು ಹೈದರಾಬಾದ್ ಕರ್ನಾಟಕದ 13 ಸೀಟ್ಗಳು ಓಪನ್ ಇರ್ತವೆ ಜಿತ್. ನನಗನ್ಸೋದು ಅಲ್ಲಿ ಒಂದು ರಿಯಲ್ ಫೈಟ್ ನಡೆಯುತ್ತೆ. ಈಗ ಕಳೆದ ಬಾರಿ ಕಲಬುರಗಿಯ ಪರಿಸ್ಥಿತಿ ಇತ್ತು, ಈ ಬಾರಿಯ ಕಲಬುರಗಿ ಪರಿಸ್ಥಿತಿ ಇಲ್ಲ. ಕಳೆದ ಬಾರಿಯ ಚಾಮರಾಜನಗರದ ಪರಿಸ್ಥಿತಿ ಈ ಬಾರಿ ಚಾಮರಾಜನಗರದಿಲ್ಲ. ಕಳೆದ ಬಾರಿಯ ದೇವೇಗೌಡರು ನಿಂತ ಕಾರಣದಿಂದ ತುಮಕೂರಿನಲ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ದೇವೇಗೌಡರು ನಿಂತಾಗ ನಿಮ್ಗೆ ಮಧುಗಿರಿಯ
ಎಷ್ಟು ಲೀಡ್ ಬಿ ಜೆ ಪಿಗೆ ಬಂತು ಅನ್ನೋದನ್ನು ನೋಡಿ. ಕೆ ಎನ್ ರಾಜಣ್ಣ ಅವರ ಕ್ಷೇತ್ರದಿಂದ ಕೆ ಎನ್ ರಾಜಣ್ಣ ವಿರೋಧ ಮಾಡಿದರು ದೇವೇಗೌಡರಿಗೆ. ಈ ಬಾರಿ ಅದು ಎಷ್ಟು ಬರ್ಬೋದು ಅಂತಕ್ಕಂಥದ್ದು ನೋಡಿ. ಚಿತ್ರದುರ್ಗ ಅಗೇನ್ ಫೈಟ್ನ ಲಕ್ಷಣಗಳು ನಿಶ್ಚಿತವಾಗಿ ಕಾಣ್ತಾ ಇವೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಕಳೆದ ಬಾರಿ ಕಾಂಗ್ರೆಸ್ JDS ಒಟ್ಟಾಗಿದ್ದರಿಂದ ಬಿ ಜೆ ಪಿಗೆ ಅನಾಯಾಸವಾಗಿ ಲಾಭ ಆಯಿತು. ಈ ಬಾರಿ ಆ ಲಾಭ ಆಗತ್ತೆ ಅಂತಕ್ಕಂಥ ಹೇಳುವ ಸ್ಥಿತಿ ಇಲ್ಲ. ಮಂಡ್ಯ ಹಾಸನ JDSಗೆ ಬಿಟ್ಟು ಕೊಟ್ಟರೂ ಕೂಡ ಕಾಂಗ್ರೆಸ್ ವಿಲ್ ಬಿ ಫಾರ್ಮಿಡೇಬಲ್ ಬೀಯಿಂಗ್ ಇನ್ ಅ ಗವರ್ಮೆಂಟ್. ಕರೆಕ್ಟ್. DK ಶಿವಕುಮಾರ್ಗೂ ಕೂಡ ಹಳೆ ಮೈಸೂರಿನ ಅಷ್ಟು ಕ್ಷೇತ್ರಗಳು ಮತ್ತು ಪ್ಲಸ್ ಬೆಂಗಳೂರು ಪ್ರತಿಷ್ಠೆಯ ಪ್ರಶ್ನೆ. ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಏನು ಕನಸು ಕಾಣ್ತಾ ಇದ್ದಾರೆ, ಅದು ರಿಯಲೈಸ್ ಆಗಬೇಕಾದ್ರೆ ಹಿ ಹ್ಯಾಸ್ ಟು ಬ್ರಿಂಗ್ ಸಮ್ ಲೋಕಸಭಾ ಸೀಟ್ಸ್. ಹೀಗಾಗಿ ನನಗನ್ಸುತ್ತೆ ಓಲ್ಡ್ ಮೈಸೂರು ಆ್ಯಂಡ್ ಹೈದರಾಬಾದ್ ಕರ್ನಾಟಕ ಶುಡ್ ವಾಚ್ ಇಟ್ ಫಾರ್ ಇಲೆಕ್ಷನ್ನಲ್ಲಿ ಬಹಳ ಮಹತ್ವದ ಸೀಟ್ಗಳು ಅಂತ ನನಗನ್ಸುತ್ತೆ. ಎಸ್, ಶಂಕರ್ ಶೆಟ್ರೆ, ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ರೀಚ್ ಆಗಿದ್ದಾವೆ? ಯಾರು BJP ಸರ್ವೆ ಮಾಡೋರು ಪ್ರಶಾಂತ್ ನಾಥ್ಗೆ ಮೀಟ್ ಮಾಡಿದ್ರು ಕರೆಕ್ಟಾಗಿ ಪಲ್ಸ್ ಹಿಡಿದಿದ್ದಾರೆ. ಕೆಳ ಹಂತದ ದುಡಿಯುವ ವರ್ಗದ ಹೆಣ್ಣು ಮಕ್ಕಳು ಹೆಂಗೆ ಬಿಹೇವ್ ಮಾಡ್ತಾರೆ ಅನ್ನೋದರ ಮೇಲೆ ಎಷ್ಟು ಕ್ಷೇತ್ರಗಳಲ್ಲಿ ಸೀಟ್ಗಳು ಡಿಸೈಡ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ಗ್ಯಾರಂಟಿ ವರ್ಕ್ ಆಗ್ತದೆ ಅಂತ ಇಲ್ಲ, ವರ್ಕ್ ಆಗ್ತದೆ ಡೆಫಿನೆಟ್ಲಿ. ಅದು ಟು ವಾಟ್ ಎಕ್ಸ್ಟೆಂಟ್ ವೋಟ್ ಆಗಿ ಅದು ಕನ್ವರ್ಟ್ ಆಗ್ತದೆ ಅಂತ ಅವರಿಗೆ. ಈಗ ಪರ್ಟಿಕ್ಯುಲರ್ ಈಗ ನಾನೀಗ ಕರಾವಳಿಯಿಂದ ಬಂದವನು, ಅಲ್ಲಿ ಮೋದಿ ಪ್ರಭಾವ ಸಿಕ್ಕಾಬಟ್ಟೆ ಉಂಟು, ಹಿಂದುತ್ವ ಪ್ರಭಾವ ಸಿಕ್ಕಾಬಟ್ಟೆ ಉಂಟು. ಸೊ ಹಾಗಾಗಿ ಆ ಏರಿಯಲ್ಲಿ ಕಷ್ಟ. ನಮ್ಮ ಪ್ರಶಾಂತ್ ಅವರು ಹೇಳಿದರೆ ಹಳೆ ಮೈಸೂರು ಮತ್ತು ಕಲ್ಯಾಣ ಕರ್ನಾಟಕ ತುಂಬ ಇಫೆಕ್ಟ್ ಆಗ್ತಾಯಿದೆ. ಇಲ್ಲಿ ಏನು ಗೊತ್ತಾ, ಇಲ್ಲಿ ಎರಡೂ ಕಡೆಯಲ್ಲಿ ಬರೋದೇನು ಗೊತ್ತಾ, ಒಂದು ಕಡೆಯಲ್ಲಿ ಮೋದಿ ಹಿಂದುತ್ವ ಇದ್ದರೆ ಇನ್ನೊಂದು ಕಡೆಯಲ್ಲಿ ಅಹಿಂದ ಮತ್ತು ಗ್ಯಾರಂಟಿಗಳು ಉಂಟು. ಸೊ ಯಾವುದ್ರ ಮೇಲೆ ಯಾವುದು ಇದರ ಮೇಲೆ ಲೆಕ್ಕ ಈ ಅಹಿಂದ ಉಂಟಲ್ಲ, ಅಹಿಂದನೂ ಬರೀ ಸ್ಟ್ರಾಂಗ್ ಆಗಿ ಉಂಟು, ಅದು ನಮಗೆ ವಿಸಿಬಲ್ ಆಗಿ ಕಾಣಲ್ಲ. ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ, ದಲಿತ ಉಂಟಲ್ಲ, ಅದು ಓಟು ಹೈಯೆಸ್ಟ್ ಓಟು ಕಾಂಗ್ರೆಸ್ ಈವನ್ ಟುಡೇ ಹೋಗ್ತದೆ. ಲಾಸ್ಟ್ ಎಲೆಕ್ಷನಲ್ಲಿ ಅವ್ರಿಗೆ ಎಲ್ಲಿ ಕಾರಣನೇ ಅಹಿಂದ ಓಟುಗಳೇ. ಮತ್ತು ಲಾಸ್ಟ್ ಎಲೆಕ್ಷನಲ್ಲಿ ಎಲ್ಲಿ ಇವರ ಪ್ರಾಮಿಸ್ ಸಕ್ಸಸ್ ಆಯಿತಾ ಅಥವಾ 40% ಕಮಿಷನ್ ಸಕ್ಸಸ್ ಆಯಿತಾ ಅಂತ ಗೊತ್ತಿಲ್ಲ. ಅದರ ಮೇಲೆ ಮಾಡಿದ ಅಪಾದನೆ. ಆ 40% ಕಮಿಷನ್ ಎಲ್ಲಾದರೂ ಸಕ್ಸಸ್ ಆಗಿದ್ದರೆ ಅದ್ರ ಮೇಲೆ ಸೋತಿರ್ಬೋದು. ಮಲ್ಟಿಪಲ್ ಫ್ಯಾಕ್ಟರ್ಸ್. ಕಳೆದ ಸಲ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಎಲೆಕ್ಷನ್ ನಡೆಸಿದ ರೀತಿ ಇದೆಯಲ್ಲ, ಅದು ಕಮಾಂಡಬಲ್. ಮತ್ತೆ ನೀವು ಹಳೆ ಮೈಸೂರು ಭಾಗದಲ್ಲಿ ನೋಡಿದರೆ ಟು ವಾಟ್ ಎಕ್ಸ್ಟೆಂಟ್ JDS ಓಟು BJP ಕನ್ವರ್ಟ್ ಆಗ್ತದೆ, ಮತ್ತು BJP ಓಟು JDS ಕರ್ನಾಟಕ ಹೋಗ್ತದೆ, ಶಿಫ್ಟ್ ಆಗ್ತದೆ ಅಂತ. ಕನ್ವರ್ಟ್ ಅಲ್ಲ, ಶಿಫ್ಟಿಂಗ್ ಆಫ್ ಓಟ್ ಇದು ಪಾಸಿಬಲ್ ಅಂತ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಓಟು JDSಗೆ ಹೋಗಿಲ್ಲ, JDS ಓಟು ಕಾಂಗ್ರೆಸ್. ಬಟ್ ಈ ಸಲ ನನಗೆ ಲಕ್ಷಣ ಕಾಣ್ತಾ ಉಂಟು, JDS ಇದ್ದು BJP ಹೋಗ್ಬೋದು, BJPಗೆ JDS ಓಡು ಎಲ್ಲ ಲಕ್ಷಣಗಳು. ಸಪೋಸ್ ಇನ್ ಕೇಸ್ ಈ ಓಟ್ಗಳೆಲ್ಲ ಆದರೂ ಸಾಧಾರಣ ಒಂದು 80% ವೋಟ್ ಎಲ್ಲಾದರೂ ಶಿಫ್ಟ್ ಆಗಿಬಿಟ್ರೆ ಒಂದು ಪಾರ್ಟಿದ ಮಟ್ಟ ಬಳ್ಳೆ ಎಗೇನ್ ಇಟ್ ಇಸ್ ಡಿಫಿಕಲ್ಟ್ ಪಡೆದೆ ಯಾರು ಕಾಂಗ್ರೆಸ್ಸಿಗೆ. ಅದು ನಿಮಗೆ ಇಲ್ಲಿ ಮೇಕಪ್. ಅದಕ್ಕೆ ನಂತರ ಉಳಿದಿದೆ ಯಾವುದು, ನಿಮ್ಮ ಕಲ್ಯಾಣ ಕರ್ನಾಟಕ 5 ಕ್ಷೇತ್ರ ನನಗೆ ಇವನು ಲೆಕ್ಕ ಬರುತ್ತೆ. ನಾನು ಮಾಡ್ತೇನೆ ಅಲ್ಲಿಂದ 3 ರಿಂದ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ಬೋದು ಅಂತ ಕಾಣ್ತದೆ. ಯಾಕಂದರೆ ಅಹಿಂದ ಜೋರಾಗಿ ಉಂಟು, ಅಲ್ಲಿ ನಿಮಗೆ ಕುರುಬರ ಕಮ್ಯುನಿಟಿ ತುಂಬ ಉಂಟು, ಮುಸ್ಲಿಮ್ಸು ಜಾಸ್ತಿ ಇದ್ದಾರೆ, ದಲಿತ ಸಮಾಜದವರು ಜಾಸ್ತಿ ಇದ್ದಾರೆ. ಹಾಗಾಗಿ ಕೆಲವರು ಜಾತಿ ನೋಡ್ಕೊಂಡು ಓಟು ಮಾಡೋದಿದ್ದರೆ ಆ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಇಸ್ ವಾಚೇಬಲ್, ಮೋರ್ ವಾಚೇಬಲ್ ದ್ಯಾನ್ ಸಪೋಸ್ ಹಳೆ ಮೈಸೂರಲ್ಲಿ ಓಟು ಶಿಫ್ಟ್ ಆಗಿಲ್ಲ ಅಂದರೆ ಎಗೇನ್ ದಿ ಕಾಂಗ್ರೆಸ್ ಇಸ್ ಇನ್ ಅಪ್ಪರ್ ಹ್ಯಾಂಡ್. ಸೊ ಹಾಗಾಗಿ ಲೆಕ್ಕ ಹಾಕೊಂಡ್ರೆ ಮತ್ತು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ನೀವು ಹೇಳಿದಾಗ ಯಾವುದಾದ್ರು ಜಾಸ್ತಿ ಸೀಟ್ ಕಾಂಗ್ರೆಸ್ಗೆ ಬರ್ಬೋದು ಅಂತ ರಾಜ್ಯ ಕರ್ನಾಟಕ. ಮತ್ತೊಂದು ಸ್ಟೇಟ್ ತೆಲಂಗಾಣ. ನಮ್ಗೆ ಹೇಳ್ತೇನೆ ಇವ್ರು ಹೇಳಿದ್ರು, ನಮ್ಮ ಫ್ರೆಂಡ್ ರಮೇಶ್ ಅವರು ಹೇಳಿದ್ರು ನಮಗೆ 35 ಕ್ಷೇತ್ರ ಬರ್ತದೆ ಅಂತ ಹೇಳ್ತಾರೆ. ಅದೇನು ವಿಶೇಷ ಏನಿಲ್ಲ. ಲಾಸ್ಟ್ ಟೈಮೇ ಇವರು 28 ಬಂದಿತ್ತು. ಎಲ್ಲಿ ಗೊತ್ತಾ, 15 ಕೇರಳದಲ್ಲಿ ಬಂದಿತ್ತು, 8 ತಮಿಳುನಾಡಲ್ಲಿ ಬಂದಿತ್ತು, 4 ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ 1 ಬಂತು. ಈ ಸಲ ಕರ್ನಾಟಕದಲ್ಲಂತೂ ಡೆಫಿನೆಟ್ ಜಾಸ್ತಿ ಆಗಿದೆ. 15 ಕೇರಳದಲ್ಲಿ ಬರೋ ಡೌಟ್. ಯಾಕಂದ್ರೆ ಲಾಸ್ಟ್ ಟೈಮ್ 15 ಅವ್ರು ಕಂಟೆಸ್ಟ್ ಮಾಡಿದ್ದೆ 14 ಕ್ಷೇತ್ರ ಎಗೇನ್ಸ್ಟ್ LDF. ಅದರಲ್ಲಿ 15 ಕ್ಷೇತ್ರ ಅವ್ರು ಗೆದ್ದುಕೊಡೋದು. ಅದು ಒಂದು ಕಾರಣ. ಇವರು ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗಿ ಕಂಟೆಸ್ಟ್ ಮಾಡಿ ಅದು ಒಂದಾಗಿರ್ಬೋದು ಕಾರಣ. ಸೊ 15 ಸೀಟನಲ್ಲಿ ಮೇಂಟೈನ್ ಮಾಡಲಿಕ್ಕೆ ಕಷ್ಟ. ಬಟ್ ತೆಲಂಗಾಣದಲ್ಲಿ ಸರ್ ರೂಲಿಂಗ್ ಇರೋದ್ರಿಂದ ಅವರು ಈ ಸಲ ಮತ್ತೊಂದು ವಿಶೇಷ ಹೇಳ್ತೇವೆ ಅಜಿತ್ ಅವರೇ, ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನಲ್ಲಿ ಮೋಸ್ಟ್ ಆಫ್ ದಿ ಮುಸ್ಲಿಮ್ಸ್ ವೋಟರ್ಸ್ ಗಾನ್ ಟು BRS, ನಾಟ್ ಫಾರ್ ದಿ ಕಾಂಗ್ರೆಸ್. ಬಟ್ ಈ ಸಲ ಏನು ಗೊತ್ತಾ, ಒಂದೇ ಒಂದು MLA ಗೆಲ್ಲಿಕ್ಕಾಗಲಿಲ್ಲ ಯಾರಿಗೆ, ಕಾಂಗ್ರೆಸ್ನವರಿಗೆ. ಯಾವುದು ಒಂದೇ ಒಂದು ಮುಸ್ಲಿಂ MLA ಗೆಲ್ಲಿಕ್ಕಾಗಲಿಲ್ಲ. ಈಗಲೂ ಅಲ್ಲಿ ಮುಸ್ಲಿಂ ಮಿನಿಸ್ಟರ್ ಕೋಟಾ ಇಸ್ ವೇಕೆಂಟ್ ದ್ಯಾರ್. ಅರ್ಥ ಆಯ್ತಲ್ಲ. ಅಲ್ಲಿ AMIಗೆ ಓಟ್ ಕೊಟ್ಟರು, ಹೈದರಾಬಾದ್ನೊಳಗೆ, ಹೊರಗಡೆ BRS ಕೊಟ್ಟರು. ಆ ಓಟಿಗೆ ಏನು ಮುಸ್ಲಿಮ್ಸ್ ಓಟಲ್ಲಿ ಆದರೂ ಕಾಂಗ್ರೆಸ್ಗೆ ಕನ್ವರ್ಟ್ ಆಗಿದ್ರೆ ಕಾಂಗ್ರೆಸ್ 17ರಲ್ಲಿ 10 ಸೀಟ್ ಗಳಿಸಲು ಸಂಶಯ ಇಲ್ಲ. ಸೊ ಎಗೈನ್ ಅವ್ರು ಹೇಳಿದಾಗ 35 ಸೀಟ್ ಕರ್ನಾಟಕ ಸೌತ್ ಇಂಡಿಯಲ್ಲಿ ಬಂದರೆ ಆಶ್ಚರ್ಯನೇ ಇಲ್ಲ. ಅದೇ ರೀತಿ ನಾರ್ತ್ ಇಂಡಿಯಾಕ್ಕೆ ಹೋದರೆ ಅಲ್ಲಿ ಎಲ್ಲಿನೂ ಸೀಟ್ ಗೇನ್ ಮಾಡುವ ಲಕ್ಷಣಗಳು ಕಾಣ್ತಾ ಇಲ್ಲ ನನಗೆ ಯಾರು ಕಾಂಗ್ರೆಸ್.
ಹಾಗಾಗಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ 4 ಸ್ಟೇಟ್ ಉಂಟಲ್ಲ, ಆಂಧ್ರ ಬಿಡಿ, ಆಂಧ್ರಲ್ಲಿ ಆಗಲ್ಲ, ನಿಮಗೆ ತಮಿಳುನಾಡು, ತೆಲಂಗಾಣ, ಕರ್ನಾಟಕ ಮತ್ತು ಕೇರಳದಲ್ಲಿ ಇವರು ಅಟ್ಲೀಸ್ಟ್ ಈ ಸಲ ಒಂದು ರಿಕವರೀಸ್ ಅಪೋಸಿಷನ್ ಪಾರ್ಟಿ ಬರಬೇಕಾದ್ರೆ 54-55 ಸೀಟ್ ಹೊಡಿಬೇಕಾದ್ರೆ ಈ ಸ್ಟೇಟ್ಗಳೆಲ್ಲ 35 ಅಲ್ಲ 40 ಸೀಟ್ ಆದರೂ ತಗೊಂಡ್ರೆ ಮಾತ್ರ ಲಕ್ಷ ವಿನ್ ಆಗ್ಬೋದು. ಮತ್ತು ನಾರ್ತ್ ಇಂಡಿಯಾದಲ್ಲಿ ಲಾಸ್ಟ್ ಟೈಮ್ ಪಂಜಾಬಲ್ಲಿ 8 ಸೀಟ್ ಹೊಡೆದಿರು, ಈ ಸಲ ಅದು ಇಲ್ಲ, ಯಾಕಂದರೆ ಆಪ್ನವರಲ್ಲಿ ಮೆಜಾರಿಟಿ. ಹಾಗಾಗಿ ಮತ್ತೆ ಎಲ್ಲಿನಿಲ್ಲ ಇದ್ದ ಒಂದು ಕ್ಷೇತ್ರಗಳನ್ನು ನೀವು ಕಳಿಸಿ ಮೇಂಟೈನ್ ಮಾಡಲಿಕ್ಕೆ ಕಷ್ಟ. ಫಾರ್ ಎಕ್ಸಾಂಪಲ್ ಮಧ್ಯಪ್ರದೇಶದಲ್ಲಿ ಚಿಂದ್ವಾರದಲ್ಲಿ ಎಷ್ಟೋ ವರ್ಷದಿಂದ ಕಮಲ್ನಾಥ್, ಲಾಸ್ಟ್ ಟೈಮ್ ಅವರು ಮಗ ನಕುಲ್ನಾಥ್ ಅವ್ರು ಗೆದ್ದುಕೊಂಡು, ಈ ಸಲ ಆ ಸ್ಟೇಟ್ ಅಲ್ಲಿ ಸೀಟು ಕಷ್ಟ. ಮತ್ತು ಒಂದೊಂದು ಕ್ಷೇತ್ರ ಛತ್ತೀಸ್ಗಢ, ಜಾರ್ಖಂಡ್, ಸೋನಿಯಾ ಗಾಂಧಿ ಅವರ ಸೀಟು, ಇದೆಲ್ಲ ಒಂದೊಂದು ಕ್ಷೇತ್ರವನ್ನು ಗೆಲ್ತಾ ಇದ್ದದ್ದು. ಮತ್ತು ಆ ಕ್ಷೇತ್ರಗಳನ್ನು ಇವರು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಉಂಟು. ಮತ್ತು ಎಲ್ಲಿ ನನಗೆ BJP ಕಡಿಮೆ ಆಗೋ ಲಕ್ಷಣಗಳು ಯಾವ ಸ್ಟೇಟಲ್ಲಿ ಕಾಣುವುದಿಲ್ಲ. ಆ್ಯಕ್ಚುಲಿ ಯಾವ ಸ್ಟೇಟ್ ಕಡಿಮೆ ಆದರೆ ಅಲ್ಲಿ ಅದು ಹರಿಯಾಣದಲ್ಲಿ ಕಾಣಬಹುದು. ಒಂದು ಅಂದರೆ ಉಳಿದ ರಾಜ್ಯಗಳಿಗೆ ಆಮೇಲೆ ಹೋಗೋಣ, ಕರ್ನಾಟಕ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಅಡಿಷನ್ ನನಗನ್ನಿಸ್ತಿರ್ತಕ್ಕಂಥದ್ದು, JDS ಮತ್ತು BJPಯ ವೋಟ್ ಇಂಟರ್ಚೇಂಜಬಿಲಿಟಿಯನ್ನು ನಾವು ಹೈಪೋಥೆಟಿಕಲಿ ಇವತ್ತಿಗೂ, ಯಾಕಂದರೆ ಡೇಟಾ ಇಲ್ಲ ನಮ್ಮ ಯಾರ ಬಳಿನೂ ಕೂಡ. ಕರೆಕ್ಟ್, ಹೌದು. ಯಾಕಂದರೆ ಯಾವತ್ತಿಗೂ ಪ್ರೀಪೋಲ್ ಅಲಯನ್ಸ್ BJP ಮತ್ತು JDSದು ಹಳೆ ಮೈಸೂರಿನಲ್ಲಿ ಆಗಿಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು JDS ಇಂಟರ್ಚೇಂಜಬಿಲಿಟಿ ಆಗಲಿಲ್ಲ. ಈ ಬಾರಿ ಕೂಡ ಅದು ಸೀಟ್ ವೈಸ್ನಲ್ಲಿ ಆಗತ್ತೆ ಅಂತ ನನಗನ್ಸುತ್ತೆ. ಈಗ ನೀವು ಡಾಕ್ಟರ್ ಮಂಜುನಾಥ್ರನ್ನ ಬೆಂಗಳೂರು ಗ್ರಾಮಾಂತರಕ್ಕೆ ಕರ್ಕೊಂಡು ಯಾಕೆ ಬರಲಾಗ್ತಿದೆ ಅಂತಂದರೆ, ಹೇಗೂ ದೇವೇಗೌಡರ ಅಳಿಯ ಅನ್ನುವ ಕಾರಣಕ್ಕೋಸ್ಕರ JDSನವರು ಭಾಳ ಸೀರಿಯಸ್ ಆಗಿ ಕೆಲಸ ಮಾಡ್ತಾರೆ. ಡಾಕ್ಟರ್ ಮಂಜುನಾಥ್ BJP ಕ್ಯಾಂಡಿಡೇಟ್ ಅನ್ನೋದಕ್ಕೋಸ್ಕರ ಮತ್ತು ಅವ್ರಿಗಿರ್ತಕ್ಕಂಥ ಒಂದು ಇಮೇಜು ಮಿಡಲ್ ಕ್ಲಾಸ್ನಲ್ಲಿ ತಳಮಟ್ಟದಲ್ಲೂ ಕೂಡ ಅವ್ರಿಗೊಂದು ಇಮೇಜ್ ಇದೆ ಅನ್ನುವ ಕಾರಣಕ್ಕೆ. ಬಟ್ ನೀವು ಹಾಸನಕ್ಕೆ ಹೋಗಿ ಪ್ರೀತಮ್ ಗೌಡ ಅಲ್ಲ, ನನಗನ್ಸುತ್ತೆ ಜೊತೆ ಯಾವುದೇ ಸಂದರ್ಭದಲ್ಲೂ ಕೂಡ ಪ್ರೀತಮ್ ಗೌಡ ಹೋಗಿ BJP ಕೆಲಸ ಮಾಡ್ಲಿಕ್ಕೆ ಸಾಧ್ಯನಾ? ಬೇಲೂರು ಮತ್ತು ಸಕಲೇಶ್ಪುರ ಇವು ಆಂಟಿ JDS ಮತಗಳನ್ನು ಪಡೆದುಕೊಂಡು ಅಲ್ಲಿ BJP ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಅವರು ಇಲ್ಲ ನೀವು JDSಗೆ ಈ ಚುನಾವಣೆಯಲ್ಲಿ ಮತ ಹಾಕಿ ಮುಂದೆ ನಮ್ಮ ಕಡೆ ಬನ್ನಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಮಂಡ್ಯದಲ್ಲೂ ನೀವು ನೋಡಿ, ಸುಮಲತಾ ಕೊಟ್ಟರೆ ಕುಮಾರಸ್ವಾಮಿ ಕೆಲಸ ಮಾಡಲ್ಲ, JDS ಕೊಟ್ಟರೆ ಸುಮಲತಾ ಕೆಲಸ. ನೀವು ಲೀಡರ್ಸ್ ಮನಸ್ಥಿತಿ ಹೇಳ್ತಾ ಇದ್ದೀರಿ, ವರ್ಕರ್ಸ್ ಮನಸ್ಥಿತಿ ವರ್ಕರ್ಸು ಹಾಗೆ ಮನಸ್ಥಿತಿ ಇರುತ್ತೆ. ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡ್ಬೇಕ್ರಿ, ಅದು ನನಗನ್ಸುತ್ತೆ ಕ್ವಶ್ಚನೇಬಲ್. ಎಸ್, ದಟ್ ಈಸ್ ಕ್ವಶ್ಚನೇಬಲ್, ಆಫ್ ಕೋರ್ಸ್ ದಟ್ ಈಸ್ ಕ್ವಶ್ಚನೇಬಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.